ನಿಜ, ಶುಭನ್ ಹಿಡಿಯೋದ್ರಲ್ಲಿ ನಾನು ಸೋತೆ. ಅದಕ್ಕೆ ನನಗಳು ಬೇಡ. ನನಗೂ ಬೇಡವಾಗಿರೋದು ಯಾರಿಗೂ ಬೇಡ. ಎಂತ ಮ್ಯಾಚ್ ಬಾಕ್ಸ್ ತಂದಿದ್ಯೋ? ಏಯ್ ಜುಟ್ಟು, ಪಂಜ್ ಅಂಟಿಸ್ಕೊಂಬ ಹೋಗೋ. ಆಯ್ತಣ್ಣ. ಪರಮಶಿವ, ಹೆಸರು ಹಿಡಿದು ಕರೆದ್ರೆ ಸುಟ್ಟಾಕ್ಬಿಡ್ತೀನಿ ಮಗನೇ. ಏನು ಏನ್ ಮಾಡ್ತಾ ಇದ್ದೀರಾ? ಅರೆಸ್ಟ್ ಮಾಡ್ತಾ ಇದ್ದೀನಿ. ಏನ್ರ ನೋಡ್ತಾ ಇದ್ದೀರಾ? ಇನ್ಸ್ಪೆಕ್ಟರ್, ಇದು ರಮಾಕಾಂತನ್ ವಿಷಯ. ಬಿಸಾಕಿರೋ ದುಡ್ಡು, ಬಿಸಾಕೋ ದುಡ್ಡನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡಿ. ಇದು ಬರೀ ಸ್ಯಾಂಪಲ್. ಸ್ಟೇಷನ್ ಅಲ್ಲಿ ಇನ್ನು ಜಾಸ್ತಿನೇ ಕೊಡ್ತೀನಿ. ಸರ್, ಒಂದು ಹೆಜ್ಜೆ ಸ್ಟೇಷನ್ ಬಂದು ಹೋಗಿ. ಓಕೆ ಸರ್, ಥ್ಯಾಂಕ್ ಯು. ತಗೊಳ್ರಿ ಜುತ್ತೆ. ಇನ್ಸ್ಪೆಕ್ಟರ್, ಇಷ್ಟು ದಿವಸ ನಾನು ಹಾಕಿದ್ದ ಇಂಜ್ರಿಗೆ ನನ್ನ ಮುಂದೆ ಕೈ ಕಟ್ಕೊಂಡು ನಿಂತಿದ್ದೆ. ಈಗ ನನ್ನ ಮೈ ಮುಟ್ಟಿದೀಯಾ, ಮುಂದೆ ನಿನ್ನ ಗತಿ ಏನಾಗುತ್ತೆ? ಆವಾಜ್ ಹಾಕ್ಬೇಡ. ಪೇಟೆ ಮಂದಿ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಆದ್ರೆ ನಾನು ಪರ್ಮನೆಂಟ್ ಆಗಿ ಇಲ್ಲೇ ಕೊಳಿತೀಯಾ? ಬಾಯಿ ಮುಚ್ಕೊಂಡು ಬಿದ್ದಿರೋ. ಬಲಯ ಲಾಕ್ ಮಾಡು. ಅದೇ ನೀವೇನು ಯೋಚನೆ ಮಾಡಬೇಡಿ. ಈ ರಮಾಕಾಂತ ತುಂಬಾ ಹೆಚ್ಕೊಂಡಿದ್ದ. ಯಾವತ್ತಾದ್ರೂ ಒಂದು ದಿವಸ ಇಲ್ಲಿಗೆ ಬರಬೇಕಾಗಿತ್ತು. ಇವತ್ತು ಮುಹೂರ್ತ ಕೂಡ್ ಬಂತು. ಇನ್ನು ಇವನ್ ವಿಷಯನ ನಾನು ನೋಡ್ಕೋತೀನಿ ಬಿಡಿ. ಯಶವಂತ್ ಸಾರ್ದೇ ಇರಬೇಕು. ಅವ್ರು ಹೇಳಿ, ರಮಾಕಾಂತನಿಂದ ಯಾವುದೇ ತೊಂದರೆ ಇಲ್ಲ ಸಾರ್, ಎಲ್ಲ ಸರಿ ಮಾಡಿದ್ದಾರೆ ಅಂತ. ನನ್ನ ತಮ್ಮನ ಫೋನು. ಒಂದು ನಿಮಿಷ. ಆಯ್ತು. ಹೇಳು ಬಾಲು. ವಿಷಯ ತಿಳಿತು. ಆದಿ ಸಿಕ್ಕದ್ನಾ? ಹಾ, ಸಿಕ್ತ. ಹುಷಾರಾಗಿದ್ದಾನ? ಅವನಿಗೇನು ತೊಂದರೆ ಆಗಿಲ್ವಲ್ಲ? ಇಲ್ಲ, ಚೆನ್ನಾಗಿದೆ.
ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಹೊರಡ್ತೀವಿ. ಹಾಗಾದ್ರೆ ನೀವು ಮಡಿಕೇರಿಯಲ್ಲೇ ಇದೆ, ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನಾ? ತೊಂದರೆ ಕೊಡ್ತಿದ್ದವನ್ನ ಪೊಲೀಸ್ನವ್ರು ಒಳಗೆ ಹಾಕಿದ್ದಾರೆ. ಆದಿ ಶುಭನ್ ಜೊತೆ ಅವ್ರ ಮನೆಗೆ ಹೋಗಿದ್ದಾರೆ. ಫೋನ್ ಮಾಡಿ ವಿಚಾರಿಸಿದ್ದಕ್ಕೆ ಥ್ಯಾಂಕ್ಸ್. ಒಂದು ಪಕ್ಷ ವಿಚಾರಿಸದೇ ಇದ್ದಿದ್ರೆ ನಾಳೆ ನಾನೇನಾದ್ರೂ ಆಕ್ಷೇಪಣೆ ಮಾಡ್ಬೋದೇನೋ ಅನ್ನೋ ಭಾವನೆ ನಿನ್ನ ಮಾತಲ್ಲಿ ಕಾಣಿಸ್ತಾ ಇದೆ. ಆದ್ರೂ ಥ್ಯಾಂಕ್ಸ್. ಸಂಬಂಧ ಬೆಳೆಸೋ ಆಸಕ್ತಿ ಅವನಿಗೂ ಇಲ್ಲ. ಛೆ, ಫೋನೇ ಮಾಡಬಾರ್ದು. ಅಮ್ಮ, ಥ್ಯಾಂಕ್ಸ್. ನನಗೂ ಬೇಕು ಅನಿಸ್ತಾ ಇತ್ತು. ನಿಮ್ಮ ಅಣ್ಣನಿಗೆ ಫೋನ್ ಮಾಡಿದ್ರಾ? ಹಾ, ನೀನ್ ಬಲವಂತಕ್ಕೆ ಮಾಡಿದೆ. ಬಲವಂತಕ್ಕೋ ಬಡಿವಾರಕ್ಕೋ ಒಟ್ನಲ್ಲಿ ಫೋನ್ ಮಾಡಿದ್ರಲ್ಲ, ಅಷ್ಟು ಸಾಕು. ಏನಾಗಿತ್ತಂತೆ? ಆದಿ ಸಿಕ್ಕಿದಾನಂತೆ. ಸಿಕ್ಕಿರೋದು ಮುಖ್ಯ ಅಲ್ಲ, ಹ್ಯಾಕ್ ಸಿಕ್ಕಿದಾನೆ ಅನ್ನೋದು ಮುಖ್ಯ ಅಲ್ವಾ? ಹೇಗಿದ್ದಾನಂತೆ ಭಾವ? ಓಕೆ, ಆರಾಮಾಗಿದ್ದಾನಂತೆ. ಆರಾಮವಾಗಿ ಹೇಗಿದ್ದಾನೆ? ಇರಬಾರ್ದು. ಸುಲೇಖಾ, ಎಲ್ಲಿಗೆ ಹೋಗಿದ್ದೆ? ನಾನು ನಿನ್ನ ಫೋನ್ಗೆ ಎಷ್ಟು ಟ್ರೈ ಮಾಡಿದೆ ಗೊತ್ತಾ? ಅಕ್ಕ, ಇವಾಗ ಮಾತು ಬೇಕಾ ಹೇಳು? ನೀವ್ ಹೇಳಿ ಬಾಬಾ, ಆದಿ ಬಗ್ಗೆ ಇನ್ನೇನಾದ್ರೂ ವಿಷಯ ಗೊತ್ತಾಯ್ತಾ? ಆದಿಗೇನು ಆಗಿಲ್ಲ. ಈಸ್ ಅಬ್ಸಲ್ಯೂಟ್ಲಿ ಆಲ್ ರೈಟ್. ಮತ್ತೆ ಮೊನ್ನೆ ಎಲ್ಲ ಅವನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಿದ್ರಿ. ಹಾ, ಕಿಡ್ನಾಪರ್ಸ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದಾರಂತೆ. ಆದಿ ಬಗ್ಗೆ ಇವಳ ಮನಸ್ಸಲ್ಲಿ ಇನ್ನೂ ಇಷ್ಟೊಂದು ಕಾಳಜಿ ಇದೆಯಾ? ಇವಳು ಕಾಳಜಿ ಯಾಕೋ ನನಗೆ ನಾಟಕ ಅನ್ನಿಸ್ತಿದೆಯಲ್ಲ. ಅವರನ್ನ ಅರೆಸ್ಟ್ ಮಾಡ್ಬಿಟ್ರ? ಪರವಾಗಿಲ್ವೇ? ಪೊಲೀಸವರು ತುಂಬಾ ಚುರುಕಾಗಿದ್ದಾರೆ. ಸುಲೇಖಾ, ನೀನ್ ಮಾತಾಡ್ತಿರೋದು ಕೇಳಿದ್ರೆ ಆದಿ ಕ್ಷೇಮವಾಗಿ ಬಿಡುಗಡೆ ಆಗಿದ್ದು ನಿನಗೆ ಖುಷಿ ಆಗ್ತಿಲ್ಲ ಅನ್ಸುತ್ತೆ. ಏನ್ ಹೇಳ್ತಿದ್ಯಮ್ಮ? ಏನಿಲ್ಲ, ನಾನು ಹೇಳ್ಬೇಕಾದ ವಿಷಯನ ಈಗ ಶುರು ಮಾಡ್ತಿದ್ದೀನಿ. ನೀನು ಕಿವಿ ಕೊಟ್ಟು ಕೇಳಿಸ್ಕೊ. ಚೈತ್ರ, ಅಮ್ಮ, ನಾನು ಸುಲೇಖಾ ನಾಳೆ ಬೆಳಗ್ಗೆ ಮಂಗಳೂರಿಗೆ ಹೊರಡ್ತೀವಿ. ಅಮ್ಮ, ಏನ್ ಹೇಳ್ತಿದ್ದೀರಾ? ವಿಚಿತ್ರ ಅನ್ಸುತ್ತಪ್ಪ. ನಾವು ಮಾತಾಡ್ತಾ ಇರೋದೇ ಬೇರೆ ವಿಷಯದ ಬಗ್ಗೆ. ನೀವ್ ನೋಡಿದ್ರೆ ಅವ್ರು ಹಾಗೆ ವಿಚಿತ್ರವಾಗಿ ಆಡೋದು ಅವ್ರ ಅಭ್ಯಾಸ. ಅದವ್ರಿಗೆ ಖುಷಿ ಕೊಡ್ಬೋದು, ಆದ್ರೆ ನಮ್ಗಳ ಪಿತ್ತ ನೆತ್ತಿಗೆ ಇರುತ್ತೆ. ವಿಚಿತ್ರವಾಗಿ ಆಡೋದು ನಿನ್ನ ಅಭ್ಯಾಸ. ನೀನು ಒಂದ್ ನಿಮಿಷ, ನಾನ್ ನಾಳೆ ಮಂಗಳೂರಿಗೆ ಬರೋದಕ್ಕಾಗೋದಿಲ್ಲ. ಯಾಕೆ? ನನಗಿಲ್ಲಿ ಬೇಕಾದಷ್ಟು ಕೆಲಸ ಇದೆ. ಇಷ್ಟಕ್ಕೂ ನಾವು ಮಂಗಳೂರಿಗೆ ಯಾಕೆ ಹೋಗ್ಬೇಕು? ಯಾಕಂದ್ರೆ ಅದು ನಮ್ಮನೆ. ಇಲ್ಲಿಗೆ ಬಂದಿದ್ದು ಬೇರೆ ಕಾರಣಕ್ಕೆ. ಅದು ಮುಗೀತು. ಮುಗಿದ್ಮೇಲೆ ಗಂಟು ಮೂಟೆ ಕಟ್ಲೇಬೇಕು. ಅಲ್ಲಮ್ಮ, ನಾವೇನ್ ಇವ್ರಿಗೆ ಬಾರನಾ? ಭಾರ ಅಲ್ಲ ಅಂತ ಇವ್ರು ಹೇಳ್ದೆ ಇದ್ ಮಾತ್ರಕ್ಕೆ ಅದಲ್ಲ ಅಂತ ಆಗ್ಬಿಡುತ್ತಾ? ಇಷ್ಟಕ್ಕೂ ಭಾರ ಅನ್ನೋದು ಯಾವಾಗ್ಲೂ ಕೂತಿರೋರ್ಗೆ ಗೊತ್ತಾಗಲ್ಲ, ಅದು ಹೊತ್ತಿರೋರ್ಗೆ ಗೊತ್ತಾಗೋದು. ಅಲ್ಲ, ನೀವುಗಳು ನೀವು ಸುಮ್ಮನೆ ಇರಿ. ಸುಲೇಖಾ, ನಾಳೆ ನಾವಿಬ್ರು ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂಡ್ ದಟ್ ಇಸ್ ಫೈನಲ್. ದಟ್ಸ್ ನಾಟ್ ಫೈನಲ್. ಹೊರಡ್ಲೇಬೇಕು ಅನ್ನೋದು ನಿನ್ ಬೈಕೆ ಇದ್ರೆ ನೀನ್ ಒಬ್ಳೆ ಹೋಗ್ಬೋದು. ನಾನ್ ಬರಲ್ಲ, ಅರ್ಥ ಆಯ್ತಾ? ಅಮ್ಮ, ನೀವಿಬ್ರು ಮಧ್ಯೆ ಏನಾಗಿದೆ? ಯಾಕೆ ಹೀಗಾಡ್ತಿದ್ದೀರಾ? ಅದು ನನಗೂ ಗೊತ್ತಾಗ್ತಿಲ್ಲಮ್ಮ. ಆದ್ರೆ
ಸುಲೇಖಾ ನಡವಳಿಕೆ ಮಾಮೂಲಾಗಿಲ್ಲ. ಅವಳಿಗೇನೋ ಆಗಿದೆ. ಅದು ನಿಧಾನಕ್ಕಾಗಿರೋ ಬದಲಾವಣೆ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಆಗಿರೋ ಸಡನ್ ಬದಲಾವಣೆ. ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾಳೆ. ಅವಳಿಗೇನೋ ಆಗಿದೆ. ಹಾಗೇನೂ ಇಲ್ಲ. ಆದಿ ಜೊತೆ ತಪ್ಪಿ ಹೋದ ಮದುವೆ ಆಗತ್ತಾ ಇದಲ್ಲ, ಅದರಿಂದ ಈಚೆ ಇಷ್ಟು ಬೇಗ ಹ್ಯಾಕ್ ಬರಕ್ ಸಾಧ್ಯ? ಆ ಒದ್ದಾಟಗಳೇ, ಆ ದುಃಖದ ಮನಸ್ಸೇ. ಇಲ್ಲ ಇಲ್ಲ, ನನ್ನ ಮಗಳು ಅದರಿಂದ ಆಚೆ ಬಂದಿದ್ದಾಳೆ. ಯಾಕಂದ್ರೆ ನಮಗ್ ಬೇರೆಯವ್ರ ದುಃಖ ನೋಡಿದ್ರೆ ಅವ್ರ ಮೇಲೆ ದಯೆ ಬರುತ್ತೆ. ಸುಲೇಖನ್ ದುಃಖ ನೋಡಿದ್ರೆ ನನಗ್ ಭಯ ಆಗುತ್ತೆ. ಅವಳಿಂದ ಯಾರಿಗೋ ಏನೋ ಅಪಾಯ ಆಗುತ್ತೆ ಅನ್ಸುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರೋ ಸುನಾಮಿ ತರ ನನ್ನ ಕಣ್ಣಿಗಳು ಕಾಣಿಸ್ತಾಳೆ. ಅದಕ್ಕೆ ಅವಳು ಇಲ್ಲಿರೋದು ಬೇಡ ಅಂತ ಹೇಳ್ತಿರೋದು. ಬೇಡ ಅನ್ನೋದು ಸುಲಭ, ಬೇಡ ಅನ್ನೋದನ್ನ ತೆಗಿಯೋದು ಕಷ್ಟ. ಈಗ ನಾನು ಮಾಡ್ತಿರೋದು ಬೇಡವಾಗಿರೋದನ್ನ ತೆಗಿಯೋ ಕೆಲಸ. ಅದಕ್ಕೆ ನೀನು ತಡೆಯಾಗಬೇಡಮ್ಮ. ಎಲ್ಲ ಮುಗೀತು ಅನ್ನೋ ಸಂತೋಷದ ನಗುನ. ಇಲ್ಲ, ಅಮೇರಿಕಾದಲ್ಲಿ ನನ್ನ ಜೀವನ ಸೆಲ್ ಹಾಕಿರೋ ಗಡಿಯಾರ ಥರ ಸುಮ್ಮನೆ ನಡೀತಾ ಇತ್ತು. ನಾನು ಜೀವನ ಅಂದರೆ ಇಷ್ಟೇನಾ? ಒಂಚೂರು ಥ್ರಿಲ್ ಇಲ್ವಲ್ಲ. ಜೀವನ ಅಂದರೆ ನಾನು ಚಿಕ್ಕಂದಿನಲ್ಲಿ ಓದಿದ ಚಂದಮಾಮನ ಕತೆ ಥರ ಇರಬೇಕು. ಅಲ್ಲೊಬ್ಬ ಬ್ರಹ್ಮ ರಾಕ್ಷಸ ಬರಬೇಕು, ಹಿಡ್ಕೊಂಡು ಹೋಗ್ಬೇಕು, ಫೈಟಿಂಗ್ ಆಗಬೇಕು ಅಂತೆಲ್ಲ ಅನ್ಕೋತಾ ಇದ್ದೆ. ಎಲ್ಲ ಆಯಿತು. ಇಷ್ಟೆಲ್ಲ ವಿಚಿತ್ರವಾದ ಘಟನೆಗಳು ಒಂದಾದ ಮೇಲೊಂದು ಆಗ್ತಾ ಹೋಗೋದಕ್ಕೆ ಕಾರಣ ಏನು ಶುಭ? ಕಾರಣ ಹುಡುಕ್ತಾ ಹೋಗೋದೆ ಜೀವನ ಅನ್ಸುತ್ತೆ. ನೀನು ಅದೃಷ್ಟವಂತೆ. ಕಾರಣ ಗೊತ್ತಿಲ್ದಿದ್ರು ಆಗೋದೇನು ಅಂತ ನಿನ್ನ ಕನಸಿಂದ ನಿನಗೆ ಗೊತ್ತಾಗ್ಬಿಡುತ್ತೆ. ಆದರೆ ನನಗೆ ಕನಸೇ ಬೀಳೋದಿಲ್ವಲ್ಲ. ತಮಾಷೆ ಮಾಡ್ತಿದ್ದೀರಾ? ಇವತ್ತು ನನ್ನ ಕಣ್ಮುಂದೆ ಕಂಡು ಕನಸೆ ನಿಮ್ಮನ್ನು ಕೂಡಾಕಿರೋ ಜಾಗಕ್ಕೆ ನನ್ನನ್ನು ಕರ್ಕೊಂಡ್ಬಂದಿದ್ದು ಗೊತ್ತಾ? ನಾ ಯಾಕೆ ತಮಾಷೆ ಮಾಡಲಿ? ಇವತ್ತು ನಾನು ಬದುಕಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು. ಇದು ನಿಜ. ಆ ಕಾರಣಕ್ಕೆ ಈ ಕ್ಷಣದಿಂದ ನಿನ್ನ ಕನಸುಗಳನ್ನ ನಂಬಬೇಕು ಅನಿಸ್ತಿದೆ. ಅಷ್ಟೇ ಅಲ್ಲ, ನಿನ್ನೊಳಗೊಂದು ವಿಶೇಷವಾದ ಶಕ್ತಿ ಇದೆ. ಶಕ್ತಿನಾ? ಪ್ರೀತಿ ಅಂತ ಹೇಳಿ ಒಪ್ಕೋತೀನಿ. ಇಲ್ಲ ಶುಭ, ಆ ರಮಾಕಾಂತ ನಮ್ಮಿಬ್ಬರನ್ನು ಕಟ್ಟು ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಬೇಕು ಅಂತ ಪ್ರತಿ ಸರ್ತಿ ಕಡ್ಡಿ ಗೀರ್ದಾಗ್ಲೂ ನೀನು ಆ ಕಡ್ಡಿ ಕಡೆ ಒಂದು ರೀತಿ ಆವೇಶದಿಂದ ನೋಡ್ತಿದ್ದೆ. ಬೆಂಕಿ ಆರೋದು. ಅದಕ್ಕೆ ಅವನು 10-20 ಸರ್ತಿ ಬೆಂಕಿ ಹಚ್ಚಿದಾಗ್ಲೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಬೂದಿ ಮಾತ್ರ ಉಳಿದಿರೋದು. ಆಗ ನನಗೇನು ಗೊತ್ತಾಗ್ಲಿಲ್ಲ. ಹಾಗಂತ ಚಂದ ಮಾಮನ್ ಕತೆನಲ್ಲಿ ಬರೋ ಕಾಪಾಡೋ ದೇವಿ ನಾನಲ್ಲ. ಅಲ್ಲ ಅನ್ನೋದು ಸುಲಭ, ಆದ್ರೆ ನಮಗೇ ಗೊತ್ತಿಲ್ಲದ್ದು ಏನೋ ಒಂದು ನಡೀತಾ ಇದೆ ಅನ್ನೋದು ಮಾತ್ರ ಸತ್ಯ. ನಡೆಯೋದ್ರ ಮಧ್ಯೆ ನಾವೆಲ್ಲ
ನಾವೆಲ್ಲ ಬದುಕಿದ್ದೀವಿ ಅನ್ನೋದು ಸತ್ಯನಪ್ಪ. ಇರೋ 4 ದಿನಗಳ ಜೀವನ ಗೊಂದಲದಲ್ಲಿ ಕಳೆಯೋದಕ್ಕಿಂತ ಆನಂದದಿಂದ ಕಳೆದು ಬಿಡಬೇಕು. ಅದೇ ಹೊರಡೋಣ. ಹಾ ಅಮ್ಮ, ನೀವು ನಮ್ಮ ಜೊತೆ ಬನ್ನಿ. ಅಯ್ಯೋ ನಾನ್ಯಾಕಪ್ಪ? ರಾಕ್ಷಸರು ಇರೋ ಊರಲ್ಲಿ ಮನುಷ್ಯರು ಇರಬಾರ್ದು. ನಾವು ಇಲ್ಲಿಂದ ಹೋಗೋದು, ಆಮೇಲೆ ನೀವು ಒಬ್ಬರೇ ಇರೋದು. ಆ ರಮಾಕಾಂತ ಅವನೇನ್ ಮಾಡ್ತಾನೆ? ನೀವೆಲ್ಲ ಸೇರಿ ಅವನಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದ್ದೀರಲ್ಲ, ಇನ್ನ ಅವನ್ ಬಾಲ ಬಿಚ್ಚಲ್ಲ. ಇಷ್ಟಕ್ಕೂ ಅವನ್ ಜೈಲಿನಲ್ಲಿ ಹೋಗಿ ಕೂತ ಮೇಲೆ ನನಗೇನ್ ಭಯ? ನೀವು ಹೋಗಿ ಬನ್ನಿ. ಇಲ್ಲ, ನಿಮಗೊಂದು ಬೇರೆ ಮನೆ ವ್ಯವಸ್ಥೆ ಮಾಡಿ ನಾನು ಹೋಗಬೇಕು. ಯಾಕಂದ್ರೆ ಇದು ರಮಾಕಾಂತನ ಮನೆ. ಅವನೇ ಬೇಡ ಅಂದಮೇಲೆ ಅವನು ಹಂಗೆ ಯಾಕೆ? ನೀವು ಇವತ್ತೇ ಈಗಲೇ ಹೊಸ ಮನೆಗೆ ಹೋಗ್ಬೇಕು. ಆ ಮನೇಲಿ ಒಂದು ಕಾಫಿ ಕುಡ್ಕೊಂಡು ನಾವು ಅಲ್ಲಿಂದ ಹೊರಡಬೇಕು. ಏನಂತೀಯ ಅಣ್ಣ? ಖಂಡಿತ. ಇಂಥ ಕೆಲಸಕ್ಕೆ ನಾನು ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ. ಬಾ ಮತ್ತೆ ಹೋಗೋಣ. ನಿಮ್ಮ ಮಕ್ಕಳು ತುಂಬಾ ಒಳ್ಳೆಯವ್ರ ಮಾವ. ಬೇರೆಯವ್ರ ಕಷ್ಟ ನೋಡೋ ಕಣ್ಣು ಕೊಟ್ಟು ಅವ್ರನ್ನ ಬೆಳೆಸಿದ್ದೀರಾ. ಪ್ರತಿಯೊಬ್ಬರು ಜೀವನದಲ್ಲಿ ತಮ್ಮಂತರ ಇರೋದು ಒಳ್ಳೆದನ್ನು ಕೊಟ್ಟು ಮಕ್ಕಳನ್ನ ಬೆಳೆಸ್ಬೇಕಂತೆ. ಇದು ನಮ್ಮಪ್ಪ ನಮಗೆ ಹೇಳಿ ಹುಟ್ಟಿದ ಗುಣ. ಇವರು ಹುಟ್ಟಿದಾಗ ನನ್ನ ಹತ್ರ ಹಣ ಇರಲಿಲ್ಲ. ನಮ್ಮಪ್ಪ ಕೊಟ್ಟು ಒಳ್ಳೆ ಗುಣ ಮಾತ್ರ ಇದ್ದಿತ್ತು. ಅದನ್ನೇ ಇವರು ಕೊಟ್ಟೆ. ಅಮ್ಮ, ನಿನ್ನ ಒಂದು ಒಳ್ಳೆ ಮನೆಗೆ ಸೇರಿಸಿನೆ ನಾನು ಮತ್ತೆ ಮನೆಗೆ ಹೋಗೋದು. ಮಗಳಿಗೊಂದು ಒಳ್ಳೆ ಮನೆ ಸಿಕ್ಕರೆ ತಾಯಿಗೂ ಒಳ್ಳೆ ಮನೆ ಸಿಗುತ್ತೆ ಅಂತ ನನಗಿವತ್ತೇ ಅರ್ಥ ಆಗೈತು. ಪರ್ಸ್ ಎಲ್ಲಿಟ್ಟೆ ನಾನು? ಹಾಲಲ್ಲಿಟ್ನೋ? ಎಲ್ಲಿಟ್ನೋ? ಎಲ್ಲಿಟ್ನಾ? ಹಾಲಲ್ಲಿಟ್ನಾ? ಗೊತ್ತಾಗ್ತಿಲ್ವೇ? ಸುಲೇಖಾ, ನಾನು ಆವಾಗ್ಲಿಂದ ಪರ್ಸ್ ಹುಡುಕ್ತಾನೆ ಇದ್ದೀನಿ. ಏನು ಎತ್ತ ಅಂತ ಒಂಚೂರು ಕೇಳಬಾರ್ದಾ? ಕಿವಿಗೊಂದು ಸಿಗಿಸ್ಕೊಂಡ್ಬಿಟ್ರೆ ಬೇರೆ ಲೋಕನೇ ಇಲ್ಲ. ಸುಲೇಖಾ, ಸುಲೇಖಾ, ಏನಮ್ಮ? ಏನಿದು?